ನೋ ಪ್ಲೀಸ್ ನೋ. ನೋ ಡಾಕ್ಟರ್ ಬ್ರೋ ಹೇಳಿದ್ರು ಅಂತೇಳಿ ಅವ್ರು ದೇಶದ್ರೋಹಿ ಅಂತೇಳಿ ಪಟ್ಟ ಕಟ್ಟಿ ಮಾಡಿದ್ವಲ್ಲ, ಹಂಗಲ್ಲ ಇದು. ಸೊ ಚೆಕಿಂಗ್ ಪ್ರೊಸೆಸ್ ಮುಗೀತು, ಹೊರಡೋಣ. ಶೇಷೆ ಥ್ಯಾಂಕ್ ಯು. ಇನ್ನು ಶೇಷೆ ಇಲ್ಲ, ಇಲ್ಲಿ ಏನು ಅಂತ ತಿಳ್ಕೋಬೇಕು. ಆದರೆ ಪ್ರೊಸೀಜರ್ ನೋಡಿದ್ರೆ ಅಲ್ಲಿಗೂ ಇಲ್ಲಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಇಲ್ಲಿ ಗೇಟ್ ತೆಗಿಯಲ್ಲ, ಕ್ಯಾಮ್ರಾ ಇಲ್ಲ, ಬಟ್ ಆದರೆ ಅಲ್ಲಿ ಹೆಂಗಿತ್ತು ಎಲ್ಲೂ ಕೂಡ ಒಂಥರ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಅನ್ನೋ ಥರ ಇತ್ತು. ಇಲ್ಲಿ ಎಲ್ಲ ಮಾಡಿಟ್ಟಿದ್ದಾರೆ, ಬಟ್ ಅಷ್ಟು ಸ್ಟ್ರಿಕ್ಟ್ ಅನ್ನಿಸ್ತಾ ಇಲ್ಲ. ಕರೆಕ್ಟ್ ತಾನೆ? ಇಲ್ಲೊಂದು ಸಲ ಚೆಕಿಂಗ್ ಐತೆ. ಕಜಕಿಸ್ತಾನ್ ಪ್ಯಾಸೆಂಜರ್ಸ್ ಟರ್ಮಿನಲ್. ಇಲ್ಲೇ ಒಂಥರ ಭಾಷೆ ಏನು ಅಂತಂದರೆ ಒಂದು ಸ್ವಲ್ಪ ಇಂಗ್ಲೀಷ್ ಇದೆ, ಅದೊಂದು ಖುಷಿ. ಆ್ಯಕ್ಚುಲಿ ಚೈನಾದ ಗೈಡ್ ಹೇಳಿ ಕಳಿಸಿದ್ರು, ನಿಮಗೆ ಅಲ್ಲಿ ತುಂಬ ಲಂಚ ತಗೊತಾರೆ, ಹುಷಾರು, ಕೊಡಬೇಡಿ, ನಾವು ಕೊಡಲ್ಲ ಅಂತಲೇ ಅಪೋಸ್ ಮಾಡಿ ಅಂತ ಹೇಳಿದ್ರು. ಅದೇ ಥರನೇ ಆಯಿತು. ಸೊ ಈಗ ಇಲ್ಲಿ ಕಾರ್ಗಳನ್ನ ಚೆಕ್ ಮಾಡಬೇಕಾದ್ರೆ ಬೇಗ ಬಿಡ್ತೀವಿ ಅಂದ್ಬಿಟ್ಟು ಒಂದೊಂದು ಕಾರ್ ಹತ್ರ 1,500,000 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಅರ್ಥ ಮಾಡ್ಕೊಳ್ಳಿ ದೇಶದ ವ್ಯವಸ್ಥೆ ಮತ್ತು ದೇಶದ ಮೇಲಿನ ಅಭಿಪ್ರಾಯಗಳು ಹೆಂಗೆಲ್ಲ ಚೇಂಜ್ ಆಗುತ್ತೆ ಅಂತ. ಕಜಕಿಸ್ತಾನ್ ಬಾರ್ಡರ್ನ ಎಂಟರ್ ಆಗಿ ಬಂದ್ವಿ. ಈಗ ನೀವು ನೋಡಿದ್ರಲ್ಲ, ಏನಂದರೆ ಏನೂ ಇಲ್ಲ ನೋಡಿ, ಫುಲ್ಲು ಡ್ರೈ ಲ್ಯಾಂಡ್ ಇದೆ ಈ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ. ಮುಂದೆ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಮತ್ತು ರೋಡು ಕೂಡ ಕಾಂಕ್ರೀಟ್ ರೋಡ್ ಹಾಕಿದ್ದಾರೆ, ಬಟ್ ಅಂಥ ರೋಡ್ ಏನಿಲ್ಲ, ನಮಗಿಂತನೂ ಕಮ್ಮಿನೇ ಇದೆ ಅಂತಲೇ ಹೇಳ್ಬೋದು. ಬಟ್ ನೋಡೋಣ, ಸದ್ಯಕ್ಕೆ ಬೋರಿಂಗ್ ಇದೆ. ಮುಂದೆ ಹೋಗ್ತಾ ಜರ್ನಿ ಹೆಂಗೆ ಆಗ್ಬೋದು ಹೇಳೋಕ್ಕಾಗಲ್ಲ. ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಷ್ಟೇ. ಟೈಮ್ ಎಕ್ಸಾಕ್ಟಾಗಿ 4 ಗಂಟೆ ಆಗಿದೆ. ಈಗ ತಾನೇ ಒಂದು ಊಟದ ಬ್ರೇಕ್ನು ಹಾಕ್ಕೊಂಡು ಮತ್ತೆ ಹೊರಡ್ತಾ ಇದ್ದೀವಿ. ಇಲ್ಲಿ ನೀವು ನೋಡ್ಬೋದು ಬರೀ ಮರಳುಗಾಡನೆ, ಜೊತೆಗೆ ಸಿಕ್ಕಾಪಟ್ಟೆ ಗಾಡಿ. ಆಮೇಲೆ ಗಾಡಿಯವ್ರುಗಳು ಹೆವಿ ಸ್ಪೀಡಾಗಿ ಹೊಡಿತಾರೆ. ಅದೊಂದು ಸ್ವಲ್ಪ ಜೋಪಾನವಾಗಿ ನೋಡ್ಕೊಂಡು ಹೋಗಬೇಕು. ಸ್ವಲ್ಪ ದೂರ ಬಂದ ಮೇಲೆ ನೋಡಿ ನನಗೆ ಹುಲ್ಲು ಕಾಣಕ್ಕೆ ಸಿಕ್ತು. ಅಂದರೆ ಜೋಳ, ಭತ್ತ ಇದೆಲ್ಲ ಬೆಳೀತಾ ಇದ್ದಾರೆ ಇಲ್ಲೂ ಕೂಡ. ಸೊ ಆ ಬಾರ್ಡ್ರಲ್ಲಿ ನಾವೇನು ನೋಡಿದ್ವು ಅಲ್ಲಿ ಮರಳುಗಾಡು ಥರ ಇತ್ತು. ಆದರೆ ಬಾರ್ಡ್ರ್ ದಾಟು ಒಂದು 10 ಕಿಲೋಮೀಟ್ರ್ ಬಂದಮೇಲೆ ಆ ವ್ಯೂ ಚೇಂಜ್ ಆಯಿತು. ನಾನಂತೂ ಚೈನಾ ಜನನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನೋಡಬೇಕು, ಇಲ್ಲಿ ಜನ ಹೆಂಗಿರ್ತಾರೆ ಏನು ಅದನ್ನೆಲ್ಲ ತಿಳ್ಕೋಬೇಕು ಅನ್ನೋ ಆಸಕ್ತಿ ಅಂತೂ ನನಗೆ ತುಂಬ ಇದೆ. ನೋಡೋಣ, ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಥರ. ಸೊ ನಾವೆಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕಾಗಿರತ್ತೆ ಅಷ್ಟೇ. ಜೊತೆಗೆ ಇಲ್ಲಿ ಕುದುರೆಗಳನ್ನು ಸಿಕ್ಕಾಪಟ್ಟೆ ಸಾಕ್ತಾ ಇದ್ದಾರೆ. ಸೊ ನೀವು ಇಲ್ಲಿ ರೈಟಲ್ಲಿ ನೋಡಿ, ಅಲ್ಲೊಂದು ಗುಡ್ಡೆ ಕಾಣಿಸ್ತಾ ಇದೆಯಲ್ಲ, ಅಷ್ಟು ಕೂಡ ಕುದುರೆಗಳು. ಬಟ್ ಯಾವ ರೀತಿ ಬಳಸ್ಕೋತಾರೆ ಅಂತ ಗೊತ್ತಿಲ್ಲ. ಬಟ್ ಸಿಕ್ಕಾಪಟ್ಟೆ ಕುದುರೆ ಕ್ರೇಜ್ ಅಂತೂ ಕಜಕಿಸ್ತಾನಲ್ಲಿದೆ. ಮತ್ತು ಇನ್ನೊಂದು, ನಮ್ಮ ಟೈಮ್ಗೂ ಚೈನಾದ ಟೈಮ್ಗೂ 2.5 ಗಂಟೆ ಟೈಮ್ ಚೈನಾ ಮುಂದೆ ಇತ್ತು. ಆದರೆ ಕಜಕಿಸ್ತಾನಲ್ಲಿ ನಮ್ಮ ಟೈಮ್ಗಿಂತ ಅವರು ಅರ್ಧ ಗಂಟೆ ಮುಂದೆ ಇದ್ದಾರೆ. ಸೊ ಇದೊಂದು ಸ್ವಲ್ಪ ನಮ್ಗೆ ಅಡ್ವಾಂಟೇಜ್ ಆಗುತ್ತೆ. ಯಾಕೆ ಅಂತಂದರೆ ನಮ್ಮ ಟೈಮು ಈಸಿಯಾಗಿ ಮ್ಯಾಚ್ ಮಾಡ್ಕೊಬೋದು, ನಮ್ಮ ರೂಟೀನ್ ಥರನೇ ಇರುತ್ತೆ. ಬಟ್ ಹೋಗ್ತಾ ಇನ್ನೂ ಚೇಂಜ್ ಆಗ್ತಾ ಇರುತ್ತೆ. ಅದು ಅಡ್ಜಸ್ಟ್ ಆಗಬೇಕು ನಾವೇನೆ. ಮತ್ತು ಇನ್ನೊಂದೇನು ಅಂತಂದರೆ, ಇನ್ನು VPN ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಎಲ್ಲರ ಹತ್ರನೂ ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅವೆಲ್ಲ ಇರುತ್ತೆ, ಗೂಗಲ್ ಐಟಮ್ಸ್ ಎಲ್ಲ ಇರುತ್ತೆ. ನಮಗೆ ಈಸಿ ಆಗುತ್ತೆ. ಇನ್ಮೇಲೆ ಆರಾಮಾಗಿ ವೈಫೈ ಕನೆಕ್ಟ್ ಮಾಡಿಕೊಂಡು ನೆಟ್ ಯೂಸ್ ಮಾಡ್ಬೋದು. ಎರಡೂ ಕೂಡ ಮ್ಯಾನೇಜ್ ಆದಂಗೆ ಆಗುತ್ತೆ ನಮಗೆ. ಇವಾಗ ಒಂದು ಗ್ರೂಪ್ ಆಫ್ ಟ್ರಕ್ಸ್ಗಳು ಹೋಗುತ್ತೆ ನೋಡ್ಕೊಳ್ಳಿ. ಆದರೆ ಟ್ರಕ್ಸ್ ಅಲ್ಲ, ಈಗ ತೋರಿಸ್ತೀನಿ ನೋಡಿ, ಈಗ ಬರ್ತಾ ಇದೆ ನೋಡಿಲಿ. ಇದು ಎಷ್ಟು ಪುಟಾಣಿ ಚೋಟ ಇದೆ ಅಲ್ಲ. ಸೊ ಇದು ಸಿ ಟ್ರ್ಯಾಕ್ ಅಂತ ಅಂದ್ಬಿಟ್ಟು, ಸಿ ಟ್ರಕ್ ಅಂತ ಹೇಳಿ ಚೈನಾದು ಒಂದು ಟ್ರಕ್ದು ಕಂಪ್ನಿ. ಚೈನಾದಿಂದ ಎಕ್ಸ್ಪೋರ್ಟ್ ಆಗ್ತಾ ಇದೆ ಕಜಕಿಸ್ತಾನ್ಗೆ. ಸೊ ಕಜಕಿಸ್ತಾನ್ಗೆ ಹೋದ್ಮೇಲೆ ಬಾಡಿ ಎಲ್ಲ ಬಿಲ್ಡ್ ಮಾಡ್ಕೊತಾರೆ. ಸೊ ಜಸ್ಟ್ ಟ್ರಕ್ಸ್ಗಳನ್ನ ಮಾತ್ರ ತಗೊಂಡು ಹೋಗ್ತಾ ಇದ್ದಾರೆ. ಚೈನಾ ಯಾರಿಗೆ ತಾನೇ ಎಕ್ಸ್ಪೋರ್ಟ್ ಮಾಡ್ತಾ ಇಲ್ಲ ಹೇಳಿ, ಅವರು ಎಲ್ಲರಿಗೂ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲ ಕ್ಷೇತ್ರಗಳಲ್ಲೂ ಮುಂದೆ ಇದ್ದಾರೆ. ವ್ಯವಸಾಯದಿಂದ ಹಿಡಿದು, ಪ್ರೊಡಕ್ಷನಿಂದ ಹಿಡಿದು, ಮಸಾಲೆ ಪದಾರ್ಥಗಳಿಂದ ಹಿಡಿದು, ಎಲೆಕ್ಟ್ರಾನಿಕ್ ಐಟಮ್ಸ್ಗಳಿಂದ ಹಿಡಿದು, ಮತ್ತು ಗಾಡಿಗಳಿಂದ ಹಿಡಿದು ಪ್ರತಿಯೊಂದರಲ್ಲೂ ಮುಂದಿದ್ದಾರೆ ಅವರು. ಸೊ ಅವರು ನಿಜ ಬೆಳೆದ್ಬಿಟ್ಟಿದ್ದಾರೆ, ತುಂಬಾ ಬೆಳೆದ್ಬಿಟ್ಟಿದ್ದಾರೆ. 60-70 ವರ್ಷ ಮುಂದೆ ಇದ್ದೇ ಇದ್ದಾರೆ ಖಂಡಿತವಾಗ್ಲೂ. ನಾವು ಇದನ್ನು ಒಪ್ಕೊಳ್ಬೇಕು. ಕಹಿ ಸತ್ಯ ಆದರೂ ಡಾಕ್ಟರ್ ಬ್ರೋ ಹೇಳಿದ್ರು ಅಂತೇಳಿ ಅವ್ರನ್ನ ದೇಶದ್ರೋಹಿ ಅಂತೇಳಿ ಪಟ್ಟ ಕಟ್ಟಿ ಮಾಡಿದ್ವಲ್ಲ, ಹಂಗಲ್ಲ ಇದು. ಆ ಪಾಪ ಸತ್ಯವಾಗ್ಲೂ ಇರೋದನ್ನ ಇದ್ದಂಗೆ ಹೇಳಿದೆ. ನಾವು ಅದನ್ನ ಅರ್ಥ ಮಾಡ್ಕೊಂಡು ನಾವು ಬೆಳೆಯೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಒಬ್ರು ಆಲ್ರೆಡಿ ನಮ್ಗಿಂತ ಮುಂದೆ ಹೋಗಿದ್ದಾರೆ ಅಂತ ಒಬ್ರು ಹೇಳಿದ ತಕ್ಷಣ ಅವ್ರನ್ನ ದೇಶದ್ರೋಹಿ ಅಂತ ಹೇಳೋದಲ್ಲ. ಓಕೆ, ಅದ್ರಲ್ಲಿ ಏನಿದೆ ಸತ್ಯ, ಅದನ್ನ ಇಟ್ಕೊಂಡು ನಾವು ಮುಂದಕ್ಕೆ ಏನ್ ಬೆಳಿಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಿದೆಯಲ್ಲ, ಅದು ಕಟುವಾದ ಸತ್ಯ. ಇಲ್ಲಿ ನೋಡಿ ತೋಟದ ಸಿಸ್ಟಮ್ಗಳು ಹೆಂಗಿದೆ ಅಂತಂದ್ರೆ, ನಮ್ ಕಡೆ ಇರುತ್ತಲ್ಲ ಆ ತರ 1 ಎಕರೆ 2 ಎಕರೆ ಅವೆಲ್ಲ ಏನಿಲ್ಲ. ಹೊಡೆದ್ರೆ 1,000 ಎಕರೆ 500 ಎಕರೆ, 1,000 ಎಕರೆ 500 ಎಕರೆ ಆ ಲೆಕ್ಕನೇ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಜೋಳ ಹಾಕಿದ್ದಾರೆ.
ಒಂದೇ ಸ್ಟ್ರೆಚ್ ಫುಲ್ ಹಾಕ್ಬಿಟ್ಟಿದ್ದಾರೆ. ಒಂದ್ಸಲ ಮಿಷಿನ್ ತಂದು ಬಿಟ್ರೆ ಕ್ಲೀನಾಗಿ ಜೋಳದ ಬೇರೆ, ದಂಟು ಬೇರೆ, ಹುಲ್ ಬೇರೆ ಎಲ್ಲ ಸಬ್ಸರ್ಬೇಡ್ ಆಗ್ಬಿಡುತ್ತೆ. ಆ ಕಡೆ ಹಿಮಾಲಯ ಬೆಟ್ಟಗಳು ಕಾಣಿಸ್ತಾ ಇದೆ, ಅಂದರೆ ಹಿಮ ಪರ್ವತ ತುಂಬಿರೋಂಥ ಬೆಟ್ಟಗಳು ಕಾಣಿಸ್ತಾ ಇದೆ ಅಲ್ಲಿ. ಕಜಕಿಸ್ತಾನದ ಒಂದು ಕರೆನ್ಸಿನ ಇಲ್ಲಿ ಟಾಂಗ್ ಅಂತ ಕರೀತಾರೆ. 1 ಲೀಟ್ರಿಗೆ 205 ಟಾಂಗ್ ರೂಪಾಯಿ ಇಲ್ಲಿಯ ಕಜಕಿಸ್ತಾನ್ ದುಡ್ಡು ಖರ್ಚಾಗುತ್ತೆ. ಇಲ್ಲಿ 3 ಥರ ಪೆಟ್ರೋಲ್ ಇದೆ. 92 ರೆಗ್ಯುಲರು, K4, 95 ಟರ್ಲಾನು ಮತ್ತು 98 ಸೂಪರ್ ಅಂತ ಇದೆ. ಸೊ ಇದು ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಬೇರೆ ಬೇರೆ ಇರುತ್ತೆ, ಮೈಲೇಜ್ ಚೆನ್ನಾಗಿ ಕೊಡುತ್ತೆ. ಕರೆನ್ಸಿ ವ್ಯಾಲ್ಯೂ ಏನು ಬರ್ತಾ ಇದೆ ಅಂತಂದರೆ, ನಮ್ಮ 1 ರೂಪಾಯಿ ಕೊಟ್ಟರೆ ಇವರು ನಮಗೆ 5 ಟಾಂಗ್ ಕೊಡಬೇಕು. ಅಂದರೆ ಕಜಕಿಸ್ತಾನದ 5 ಟಾಂಗ್ ಕೊಡಬೇಕು. ನಿಮ್ಗೆ ಎಕ್ಸಾಂಪಲ್, ನಾವು ಒಂದು 1000 ರೂಪಾಯಿ ಇವ್ರಿಗೆ ಕೊಟ್ಟರೆ ಇವರು ನಮಗೆ 5,000 ರೂಪಾಯಿ ಟಾಂಗ್ನ ಕೊಡ್ತಾರೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಪೆಟ್ರೋಲ್ ಬೆಲೆ ಯಾವ ಲೆವೆಲ್ಗಿದೆ ಅಂತ. ಹಾಕ್ಸ್ಕೊಂಡ್ವಿ. ಸೊ ಈಗ ನಾವು ಹೋಗ್ಬೇಕಾಗಿರೋ ಊರು ಯಾವುದು ಅಂತಂದರೆ ಡೆಸ್ಟಿನೇಷನ್ನು ಆಲ್ಮಟ್ಟಿ ಅಂತ. ಸೊ ಪೆಟ್ರೋಲ್ ಹಾಕ್ಸ್ಕೊಂಡ್ ಜಾಗದಿಂದ ಒಂದು 124 ಕಿಲೋಮೀಟರ್ ಇದೆ. ಚೈನಾ ಬಾರ್ಡ್ರಿಂದ 340 ಚಿಲ್ಲರೆ ಕಿಲೋಮೀಟರ್ ಇದೆ. ಟೈಮ್ ಎಕ್ಸಾಕ್ಟಾಗಿ ಇವಾಗ ನೈಟ್ 7 ಗಂಟೆ ಆಯಿತು. ಸೇಮ್ ಇಂಡಿಯನ್ ಥರನೇ ಫೀಲ್ ಆಗ್ತಿದೆ, ಟೆನ್ಷನ್ ಇಲ್ಲ. ಸೀದಾ ಆಲ್ಮಟ್ಟಿಗೆ ಹೋಗುವ, ಅಲ್ಲಿ ಹೋಗಿ ಮಿಕ್ಕಿದ ಬ್ಲಾಗ್ನ ಕಂಟಿನ್ಯೂ ಮಾಡುವ. ಹಾಯ್, ಸೂಪರ್, ಥ್ಯಾಂಕ್ ಯು. ಇಲ್ಲ 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 ಪಾಪ ಅವ್ರ ಹುಡುಗರು ನೋಡಿದ್ರೆ ಅಷ್ಟು. ಇಂದು 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 ಇಂಡಿಯಾ ಇಂಡಿಯಾ ಯಾ ಏನೋ ಮಾಡ್ತವ್ರೆ ಪಾಪ. ಎಸ್ ಎಸ್ ಇಲ್ಲ 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 ಹುಡುಗರು ಪಕ್ಕ ಅಭಿಮಾನ, ಅವ್ರಿಗೆ ಖುಷಿ ನೋಡ್ತಿದ್ರೆ ಗೊತ್ತಾಗ್ತಿದೆ. ಎಕ್ಸೈಟ್ಮೆಂಟ್ ಆಗ್ಬಿಟ್ಟವ್ರೆ. ಬೇಡ 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 ವೀಲಿ ಮಾಡಿಸ್ಬೇಡ್ರಿ ಸರ್, ಏನಾರು ಹೆಚ್ಚು ಕಮ್ಮಿ ಆದ್ರೆ ಕಷ್ಟ. ಬೇಡ ಬೇಡ ಬೇಡ, ನೋ 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 ಪ್ಲೀಸ್, ನೋ ನೋ ವೀಲಿ, ನೋ ವೇಲಿ ರೋಡ್, ನೋ ನೋ ವೀಲಿ ಸರ್. ನಡ್ರಿ ಹೋಗೋಣ. ನೋ 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 ವೀಲಿ ಪ್ಲೀಸ್ ಪ್ಲೀಸ್, ನೋ ವೀಲಿ, ನೋ ವೀಲಿ. ಬಾಯ್ ಶಶೈ, ಥ್ಯಾಂಕ್ ಯು. ನೋ ವೀಲಿ, ಹಾಂ ಬಾಯ್. ವೀಲಿ ಇನ್ ದಟ್ ಸೈಡ್, ನಾಟ್ ದಿಸ್ ಸೈಡ್. ಬಾಯ್. ಟೈಮ್ ಎಕ್ಸಾಕ್ಟಾಗಿ 9:30 ಆಗಿದೆ. ಇವಾಗ ಆಲ್ಮಟ್ಟಿ ಸಿಟಿಗೆ ಬಂದಿದ್ದೀವಿ. ಸೊ ಸಿಟಿ ತುಂಬ ಚೆನ್ನಾಗಿ ಲೈಟ್ನಿಂಗ್ ಆಗಿ ಸಗದಾಗಿ ಕಾಣಿಸ್ತೈತೆ. ಸೇಮ್ ಅಂದರೆ ನಮ್ಮ ಇಂಡಿಯಾ ಥರನೇ. ಸೊ ನಮ್ಮ ಕತೆ ಹೆಂಗಾಗಿದೆ ಅಂತಂದರೆ ನೋಡಿ, ಈ ಥರ ಆಗ್ಬಿಟ್ಟಿದ್ದೀವಿ. ಹೆವಿ ಅಂದರೆ ಹೆವಿ ನಿದ್ದೆ. ಸೊ ಈಗ ಹೋಗಿ ರೂಮಲ್ಲಿ ಆಲ್ಟ್ ಆಗಬೇಕು. ಆಲ್ಮಟ್ಟಿ ಬಂದು ರೀಚ್ ಆಗಿದ್ದೀವಿ. ಸೊ ಬೈಕ್ ಆಲ್ರೆಡಿ ಇಲ್ಲಿ ಪಾರ್ಕ್ ಕೂಡ ಮಾಡಾಗಿದೆ. ಸೊ ನಾಳೆ ಬೆಳಿಗ್ಗೆಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಮಸ್ಕಾರ KKF, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಈಗ ಎಕ್ಸಾಕ್ಟಾಗಿ ಕಜಕಿಸ್ತಾನದ ಮೊದಲನೇ ದಿನ. ಕಜಕಿಸ್ತಾನದಿಂದ ಕಿರ್ಗಿಸ್ತಾನಿಗೆ ನಾವು ಹೋಗ್ತಾ ಇದ್ದೀವಿ. ರಾತ್ರಿ ನಾವು ಬಂದು ಉಳ್ಕೊಂಡಿದ್ದಂಥ ರೂಮು ಸೊ ಇದೇನೆ. ಸೊ ಇದು ಬೈಕರ್ಸ್ ಕಾಲನಿ ಮಾಡಿದ್ರು. ಒಂದು ದೊಡ್ಡ ಸರ್ವಿಸ್ ಅಪಾರ್ಟ್ಮೆಂಟು. ಒಬ್ಬರಿಗೆ $12, ಒಬ್ಬೊಬ್ರಿಗೆ 11,000 ಬೀತಿದೆ. ಓಕೆ, ಇಷ್ಟ ಆಗಿದೆ ಖರ್ಚು. ಮತ್ತು ಅಪಾರ್ಟ್ಮೆಂಟ್ ನೋಡ್ತಿರಲ್ಲ, ಬಟ್ಟೆ ದೊಡ್ಡದಿದೆ ನೋಡಿ. ಇಲ್ಲಿ ಕಿಚನ್ನು ಐಟಮ್ಸು ಇದು ಎಲ್ಲವೂ ಇದೆ. ಈ ಕಡೆಗೆ ಟೋಟಲ್ಲು ನೋಡಿ, ಇಲ್ಲೊಂದು ರೂಮ್ ಇದೆ, ಆಮೇಲೆ ಒಂದು ಬಾಲ್ಕನಿ ಇದೆ. ಸೊ ನಾವಿರೋದು 11th ಫ್ಲೋರಲ್ಲಿ. ಸೊ ಕೆಳಗಡೆ ನೋಡಿ, ಇಲ್ಲಿ ಕಜಕಿಸ್ತಾನದ ಜನ ಓಡಾಡ್ತಾ ಇದ್ದಾರೆ. ಓಕೆ, ಸೊ ಇದು ಇಲ್ಲಿನ ಅಪ್ಡೇಟ್. ಇಷ್ಟು ಅಪ್ಡೇಟ್ ಕೊಡ್ತಾ ಸೊ ನಮ್ಮ ಜರ್ನಿ ಇವತ್ತು ಕಜಕಿಸ್ತಾನ್ಗೆ. ಸೊ ಕಜಕಿಸ್ತಾನದಲ್ಲಿ ಇದ್ದೀವಿ. ಇಲ್ಲಿಂದ ಕಿರ್ಗಿಸ್ತಾನ್ಗೆ ಹೋಗ್ತಾ ಇದ್ದೀವಿ. ಒಂದು 230 ಕಿಲೋಮೀಟ್ರು ಹತ್ರದಲ್ಲೇ ಇದೆ ಕಿರ್ಗಿಸ್ತಾನು, ಉಜ್ಬೇಕಿಸ್ತಾನು ಎಲ್ಲ. ಅಲ್ಲಿಗೆ ಇವಾಗ ಹೋಗ್ತಾ ಇದ್ದೀವಿ. ಸೊ ಇದೇ ಅಪಾರ್ಟ್ಮೆಂಟಲ್ಲಿ ನಾವು ಇದ್ದಿದ್ದು. ಸಿಕ್ಕಾಪಟ್ಟೆ ದೊಡ್ಡ ಅಪಾರ್ಟ್ಮೆಂಟು. ಅಜ್ಜಿ ನೋಡಿ ಆರಾಮಾಗಿ ಸಿಗರೇಟ್ ಸೇದ್ಕೊಂಡು ಹೋಗ್ತಾ ಇದೆ. ಮತ್ತು ಕ್ಯಾಸ್ Туда нельзя. Туда нельзя. today no today here. Okay, bye, thank you. ನೋಡ್ರಿ ಕಜಕಿಸ್ತಾನ್ ಹೆಂಗಿದೆ. ನಾವು ರಾತ್ರಿ ಬಂದಾಗ ಅಷ್ಟು ಗೊತ್ತಾಗಲಿಲ್ಲ ನೆನ್ನೆ ವ್ಲಾಗಲ್ಲಿ. ಈಗ ನೋಡಿ ಏನು ಸಗಾದಾಗ ಇದೆ ಅಂತ. ಮಾತ್ರ ಇವರು ಸಿಟಿಗಳನ್ನ ಕ್ಲೀನಾಗಿ ಇಟ್ಕೊಂತಾರೆ ಎಲ್ಲ ಕಡೆನೂ. ಹೆಂಗಾದರೂ ಇರಲಿ, ಔಟ್ಸೈಡ್ ಹೆಂಗಿರುತ್ತೆ ಅನ್ನೋ ಗೊತ್ತಿಲ್ಲ, ಸಿಟಿ ಮಾತ್ರ ಬಾಟಾಗಿ ತಯಾರಿ ಮಾಡಿರ್ತಾರೆ. ಆದರೆ ಇಲ್ಲಿ ಹೆಣ್ಮಕ್ಳು ಕೂಡ ಸಿಗರೇಟ್ ಸಿಕ್ಕಾಪಡೆ ಸೇದ್ತಾ ಇದ್ದಾರೆ, ನೋಡ್ತಾ ಇದ್ದೀನಿ ನಾನು. ಮಾತ್ರ ಮಸ್ಟ್ ಆ್ಯಂಡ್ ಶುಡ್ ಎಲ್ಲರೂ ಹೆಡ್ಫೋನ್ ಹಾಕೊಂಡಿರ್ತಾರೆ ಮಾತ್ರ. ಅಂದರೆ ಆ ಪರ್ಸ್ನಲ್ ಸ್ಪೇಸ್ ಅನ್ನೋದನ್ನ ಬಿಟ್ಟು ಆ ಕಡೆ ಈ ಕಡೆಗೆ ಬರೋಲ್ಲ. ಅವ್ರದ್ದೇ ಒಂದು ಲೋಕದಲ್ಲಿ ಅವ್ರು ಸಪ್ರೇಟಾಗಿ ಇರ್ತಾರೆ. ಈ ಊರ ಹೆಸರು ಬಂದ್ಬಿಟ್ಟು ಆಲ್ಮಟ್ಟಿ ಅಂತ.
ಸೊ ಕಜಕಿಸ್ತಾನದ ಆಲ್ಮಟ್ಟಿ ಊರಲ್ಲಿದ್ದೀವಿ ಇವಾಗ. ಇಲ್ಲಿ ರಷ್ಯನ್ನು ಮತ್ತು ಕಜಕ್ ಅನ್ನೋ ಎರಡೂ ಲ್ಯಾಂಗ್ವೇಜ್ಗಳನ್ನ ಕೂಡ ಮಾತಾಡ್ತಾರೆ. ನೋಡ್ರಿ ಇಲ್ಲಿ ಕಜಕಿಸ್ತಾನದ ಬಸ್ಗಳು ಹೆಂಗಿದಾವೆ ಅಂತ, ಸೇಮ್ ನಮ್ಮ ಮೈಸೂರು ಸಿಟಿ ಬಸ್ಸೇನೆ, ಆದರೆ ಏನು ಡ್ರೈವರ್ ಲೆಫ್ಟಲ್ಲಿ ಕೂತಿರ್ತಾರೆ ಅಷ್ಟೇ, ಡೋರು ರೈಟಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಯೂ ಟರ್ನ್ ತಗೊಳಕ್ಕೂ ಕೂಡ ಶಿಸ್ತಾಗಿ ಒಂದು ಫ್ಲೈಓವರ್ ಮಾಡಿಬಿಟ್ಟಿದ್ದಾರೆ ನೋಡಿ. ಹಿಂಗೆ ಯೂ ಟರ್ನ್ ತಗೊಂಡು ಹಿಂಗೆ ಹೋಯ್ತಾ ಇರ್ಬೋದು ಸುಮ್ಮನೆ. ನೋಡಿ ಆ ಕಡೆಯಿಂದ ಬರೋರಿಗೆ ಯೂ ಟರ್ನ್ಗೆ ಈಸಿ ವೇ, ಹಿಂಗೆ ಹತ್ಕೋ ಆರಾಮಾಗಿ ಹಿಂಗೆ ಬಂದು ಇಳ್ಕೊ, ಏನು ತಲೆನೇ ಕೆಡ್ಸ್ಕೊಬೇಡ ಅನ್ನೋ ಲೆಕ್ಕಕ್ಕೆ. ಕಜಕಿಸ್ತಾನದ ಈ ಸಿಟಿಗಳ ಎಕ್ಸಿಟಿಗೆ ಬಂದಾಗ, ರಿಂಗ್ ರೋಡ್ ಎಕ್ಸಿಟ್ಗಳಿಗೆ ಹೆಂಗೆ ಥರ ಫೀಲ್ ಆಗುತ್ತೆ ಅಂತಂದರೆ ಸೇಮ್ ನಮ್ಮ ಇಂಡಿಯಾ ಥರನೇ ಫೀಲ್ ಆಗುತ್ತೆ. ಒಂದೇ ಒಂದು ಡಿಫ್ರೆನ್ಸ್ ಏನು ಅಂತಂದರೆ ಲೇನ್ ಒಂದು ಚೇಂಜ್ ಇರುತ್ತೆ ನೋಡಿ. ಇಲ್ಲಿ ಹೋಯ್ತಾ ಇದೆಯಾ ಆರಾಮಾಗಿ ಗಾಡಿ ಹಂಗೆ. ಆ್ಯಂಡ್ ಟ್ರಾಫಿಕ್ ರೂಲ್ಸ್ನ ಇಲ್ಲಿ ಅಷ್ಟೇನು ಫಾಲೋ ಮಾಡಲ್ಲ ನಾನು ನೋಡಿದ ಮಟ್ಟಿಗೆ. ಬಟ್ ಈಗ ಯಾವಾಗಲೂ ಹಂಗೇನಾ ಏನೂ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಕ್ವಾಟ್ಲೇನು ಗೊತ್ತಾ, ತುಂಬ ಹಳೇ ಕಾರ್ಗಳನ್ನ ಸಿಕ್ಕಾಪಟ್ಟೆ ನೋಡ್ಬೋದು ಇಲ್ಲಿ. ಆಡಿ, BMW ಎಲ್ಲ ಓಲ್ಡ್ ಕಾರ್ಗಳಿರ್ತವೆ ನೋಡಿ, ಓಲ್ಡ್ ಜನದು ಅವೆಲ್ಲ ಸಿಕ್ಕಾಪಟ್ಟೆ ಓಡಾಡ್ತಿರ್ತವೆ. ಬಟ್ ಸ್ಪೇರ್ ಪಾರ್ಟ್ಸ್ ಅವೆಲ್ಲ ಸಿಗ್ತವೆ ಅವಕ್ಕೆ ಅನ್ನೋದೇ ಡೌಟು ನನಗೆ. ಇಲ್ಲಿ ನೋಡಿ, ಇಲ್ಲಿ ಯಾವುದೋ ಲಾರಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನಿಸುತ್ತೆ. ಎಷ್ಟೊಂದು ಲಾರಿಗಳು ಡಬ್ಬ ಮೇಲೆ ಇಟ್ಟವ್ರೆ ಎಲ್ಲನೂ. ಈ ಹಳೇ ಕಾರ್ಗಳೆಲ್ಲ ಸಿಕ್ಕಾಪಟ್ಟೆ ಇದೆ ಇಲ್ಲಿ ನೋಡಿ. ಪೊಲೀಸವರೆಲ್ಲ ಹಿಡಿತಾ ಇದ್ದಾರೆ. ಬಟ್ ಇಲ್ಲಿ ಪೊಲೀಸ್ ಸ್ವಲ್ಪ ಅದೇ ಹೇಳ್ದಂಗೆ ಲಂಚ ಜಾಸ್ತಿ. ಸೊ ಹಂಗಾಗಿ ಒಂದು ಸ್ವಲ್ಪ ಹುಷಾರಾಗಿರ್ಬೇಕು. ಇಲ್ಲೊಂದು ನೋಡಿ ಬ್ಯೂಟಿಫುಲ್ ಲೊಕೇಶನ್ ಸಿಕ್ತು. ಎಷ್ಟು ಸಾಕಾಗಿದೆ ಅಂತ ಅಲ್ಲ. ಒಳ್ಳೆ ಮಳೆಗಾಲಕ್ಕೆ ಹೆಂಗಿರ್ಬೋದು ಹೇಳಿ, ಇದು ಅದ್ಭುತವಾಗಿರುತ್ತೆ. ಮತ್ತು ರೋಡ್ಸು ಅಷ್ಟೇ ಓಕೆ, ಇಂಡಿಯಾದಷ್ಟೇ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಬಟ್ ಚೈನಾ ಅಷ್ಟಿಲ್ಲ. ಕಜಕಿಸ್ತಾನಲ್ಲಿ ಫುಲ್ ರೋಡು ರೆಡಿ ಆಗಿಲ್ಲ. ಅಂದರೆ ಚೈನಾದಲ್ಲಾಗಿತ್ತು ನೋಡಿ, ಇಡೀ ದೇಶದ ಫುಲ್ಲು ಒಳ್ಳೊಳ್ಳೆ ರೋಡು ಆ ಥರ ಆಗಿಲ್ಲ. ಬಟ್ ಡೆವಲಪ್ಮೆಂಟ್ ಸ್ಟೇಜಲ್ಲಿದ್ದಾರೆ. ಸೊ ರೋಡ್ಗಳಿಗೆ ಎಲ್ಲೂ ಮೋಸ ಮಾಡೋಕ್ಕೆ ಹೋಗ್ತಾ ಇಲ್ಲ ಇದುವರೆಗೂ ನೋಡಿರೋಂಗೆ. ಇನ್ನೊಂದು 5-6 ವರ್ಷದವರೆಗೆ ಇವರು ಆಲ್ಮೋಸ್ಟ್ ರೋಡ್ಗಳೆಲ್ಲ ಕ್ಲೀನಾಗಿ ಬರುತ್ತೆ ಅಂತ ನನಗೆ ಅನಿಸುತ್ತೆ, ನಾನು ನೋಡಿರೋದ್ರಲ್ಲಿ. ಆಮೇಲೆ ರ್ಯಾಶ್ ಅಂತ ಹೇಳಿದ್ನಲ್ಲ, ಗಾಡಿಗಳು ನೋಡಿ ಹಿಂಗೆ ಮೇಲೆ ಬರ್ತಿದ್ದಾರೆ ಮಾತ್ರ. ಸೊ ಇವಾಗ ನಮ್ಮ ಬೈಕ್ಗಳು ಟೋಟಲ್ ಮಾಮೂಲಿ 4 ಬೈಕು ಜೊತೆಗೆ ನಾವು ಇಷ್ಟೇ ಜನ ಆಗಿದ್ದೀವಿ. ಟೋಟಲ್ ಎಷ್ಟು 8 ಜನನಾ? 8 ಜನ ಬಂದಿದ್ದೀವಿ. ನೀವು ಅನ್ಕೋಬೋದು ಏನು ಗ್ರೂಪಲ್ಲಿ ಜಗಳ ಆಯ್ತಾ, ಅವೆಲ್ಲ ಏನೂ ಆಗಿಲ್ಲ. ರೀಸನ್ ಇಷ್ಟೇ, ರೂಟ್ ಒಂದು ಸ್ವಲ್ಪ ಬೇರೆ ಆಗಿದೆ, ವೀಸಾಗಳು ಸಿಕ್ಕಿಲ್ಲ. ಸರ್ ಯಾವ್ಯಾವ ಸ್ಟೇಟ್ ಸಿಕ್ಕಿಲ್ಲ? ನಮ್ಗೆ ಸಿಕ್ಕಿರೋದು ಉಜ್ಬೇಕಿಸ್ತಾನ್, ನಮಗೆ ಸಿಕ್ಕಿದೆ. ಅವ್ರಿಗೆ ಉಜ್ಬೇಕಿಸ್ತಾನ್ ಸಿಕ್ಕಿದೆ, ಕಿರ್ಗಿಸ್ತಾನ್ ಎಕ್ಸ್ಪೈರ್ ಆಗ್ಬಿಟ್ಟಿದೆ ಅವ್ರದ್ದು. ಓ, ಎಕ್ಸ್ಪೈರ್ ಆಗಿದೆ ಅವ್ರದ್ದು. ಸೊ ಹಂಗಾಗಿ ಅವರು ಸಪ್ರೇಟ್ ಆಗಿ 2 ದಿನ ಅಲ್ಲಿ ವೆಯ್ಟ್ ಮಾಡ್ಕೊಂಡು ಬರ್ತಾರೆ ಆಲ್ಮಟ್ಟಿಯಿಂದ. ನಾವು ಡೈರೆಕ್ಟ್ ಆಗಿ ಎಲ್ಲಿಗೆ ಹೋಗ್ತೀವಿ? ಇವತ್ತು ಬಿಷ್ಕೇಕು, ನಾಳೆ ಸಾಂಕುಲ್ ಲೇಕ್, ನಾಡ್ದು ಓಶ್. ಸೊ ಅವರೆಲ್ಲ ಮೀಟ್ ಆಗೋದಿಲ್ಲಿ ಮತ್ತೆ ವಾಪಸ್ ಕಜಕಿಸ್ತಾನದಲ್ಲಿ ಅಥವಾ ಉಜ್ಬೇಕಿಸ್ತಾನದಲ್ಲಿ ಸಿಗ್ತಾರೆ. ಸೊ ಇದು ಅಪ್ಡೇಟು. ಈ ಗ್ಯಾಪಲ್ಲಿ ನಾವು ಒಂದು ಬ್ರೇಕ್ ಹಾಕಿದ್ವಿ. ಏನಕ್ಕೆ ಅಂತಂದ್ರೆ ಚಾಯ್ ಬ್ರೇಕ್. ಟೋಟಲ್ 200 ಕಿಲೋಮೀಟರ್ ಬಂದ್ವಾ? ಓಕೆ, ಡನ್. ನೋಡಿ ಕಜಕಿಸ್ತಾನಲ್ಲಿ ಗಾಡಿಗಳಿಗೆ ನಂಬರ್ ಪ್ಲೇಟ್ ಹೆಂಗಿರುತ್ತೆ ಅಂತ. ಸೊ ಕಜಕಿಸ್ತಾನದೊಂದು ಫ್ಲಾಗ್ ಹಾಕಿರ್ತಾನೆ, ಅದರ ಕೆಳಗಡೆ KZ ಅಂತ ಬರ್ತಿರ್ತಾನೆ. ಸೊ ಕಜಕಿಸ್ತಾನ್ ಅಂತ ರೆಪ್ರೆಸೆಂಟೇಷನ್ ಆಯಿತು. ಸೊ 223 ಒಂದು ನಂಬರ್ ಅದು, ಮತ್ತು ASK ಅನ್ನೋ ಲೆಟರ್ಸು, ಅದಾದಮೇಲೆ ಇನ್ನೊಂದು ನಂಬರ್ 13 ಅಂತ ಹಾಕಿದ್ದಾರೆ. ಮೇ ಬಿ ಅದೇ ಇಲ್ಲಿ ರೀಸನ್ಸ್ಗಳನ್ನ ಐಡೆಂಟಿಫೈ ಮಾಡೋಂಥ ನಂಬರ್ಗಳದು ಆಗಿರುತ್ತೆ. ಬಟ್ KZ ಅನ್ನೋದು ಬಂದ್ಬಿಟ್ಟು ಕಜಕಿಸ್ತಾನ್ ರೆಪ್ರೆಸೆಂಟೇಷನ್ ಆಗಿರುತ್ತೆ. ಮತ್ತು ವೈಟ್ ಬೋರ್ಡು ಓನ್ ಗಾಡಿಗೆ, ಯೆಲ್ಲೋ ಬೋರ್ಡು ಬಾಡಿಗೆ ಗಾಡಿಗೆ, ಸೇಮ್ ನಮ್ಮಲ್ಲಿ ಹೆಂಗಿದೆಯೋ ಅದೇ ರೀತಿಯೇ. ಆದರೆ ಚೈನಾದಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟು. ಚೈನಾದಲ್ಲಿ ಓನ್ ಯೂಸ್ ಗಾಡಿಗಳಿಗೆ ಬ್ಲೂ ಕಲರ್ ಇರುತ್ತೆ. ಸೊ ಒಂದು ಸ್ವಲ್ಪ ಡಿಫ್ರೆಂಟ್ ಅಷ್ಟೇ. ಬಟ್ ಯೆಲ್ಲೋ ಬೋರ್ಡು ಮಾಮೂಲಿ ಬಾಡಿಗೆ ಕಾರ್ಗಳಿಗೆ ಅಥವಾ ಬಾಡಿಗೆ ವೆಹಿಕಲ್ಗಳಿಗೆ ಯೆಲ್ಲೋ ಬೋರ್ಡೇ ಚೈನಾದಲ್ಲೂ ಕೂಡ ಇದೆ. ಆ್ಯಕ್ಚುಲಿ ನಾವು ಹೋಗ್ತಾರ ಊರು ಬಂದ್ಬಿಟ್ಟು ಬಿಷ್ಕೇಕ್ ಅಂತ. ಸೊ ಅಲ್ಲಿದೆಯಲ್ಲ ಬಿಷ್ಕೇಕ್ ಅಂತ. ಸೊ ಆಲ್ಮಟ್ಟಿಯಿಂದ ಬಿಷ್ಕೇಕ್ಗೆ 232 ಕಿಲೋಮೀಟ್ರು. ಅಲ್ಲೊಂದು ಅಷ್ಟೇ ಒಂದು ಬಿಷ್ಕೇಕ್ ಲೇಕ್ ಇದೆಯಂತೆ. ಆ ಲೇಕ್ ಹತ್ರನೇ ಇದೆಯಂತೆ, ಅಂದರೆ ಕೊಳದ ಹತ್ರ, ಕೆರೆ ಹತ್ರ, ಲೈಕ್ ಆ ಥರ ಇದೆ. ನೋಡೋಣ, ಅದು ಚೆನ್ನಾಗಿರುತ್ತೆ ಅಂತ ಮಾತು. ಕಜಕಿಸ್ತಾನಲ್ಲಿ ನೀವು ಎಲ್ಲೇ ನೋಡಿದ್ರು ಈ ಥರ ಕುದುರೆಗಳನ್ನ ಸಿಕ್ಕಾಪಟ್ಟೆ ನೋಡ್ಬೋದು. ನಮ್ಮಲ್ಲಿ ಹಸುಗಳು ಹೆಂಗಿರುತ್ತೆ, ದೊಡ್ಡ ಹಸುಗಳು ಆ ಥರ. ಯಾಕೆ ಅಂತಂದರೆ ಇಲ್ಲಿ ಕುದುರೆದು ಮಾಂಸ ತುಂಬ ಫೇಮಸ್ ಅಂತೆ. ಅಂದರೆ ಜನ ತುಂಬ ಇಷ್ಟಪಟ್ಟು ತಿಂತಾರೆ ಕುದುರೆ ಮಾಂಸನ.
ಹಾಗಾಗಿ ಕುದುರೆಗಳು ಎಲ್ಲೆಲ್ಲಿ ನಾವು ಈ ಥರ ಲ್ಯಾಂಡ್ಗಳು ನೋಡ್ತೀವೋ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಇರುತ್ತೆ. ಸೊ ನಮ್ಮಲ್ಲಿ ಹೆಂಗೆ ದನ ದೊಡ್ಡಿಲ್ ಸಾಕ್ತೀವೋ ಆ ಥರ ಇದನ್ನು ಸಾಕಿ ಇದರಿಂದ ವ್ಯಾಪಾರ ಮಾಡಿ ಇದನ್ನು ಕೂಡ ಮಾಂಸದ ಮಾಡಿ ಅದರಿಂದ ದುಡ್ಡು ಸಂಪಾದನೆ ಮಾಡ್ತಾರೆ. ಅಲ್ಲಿ ನಿಮಗೆ ಕ್ಯಾಮ್ರಾ ಕಣ್ಣಿಗೆ ಕಾಣಿಸ್ತಾ ಇದೆಯಾ ಇಲ್ಲೋ ಗೊತ್ತಿಲ್ಲ, ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ. ಕೈಲಾಸ ಪರ್ವತ ಕಾಣಿಸ್ತಾ ಇದೆ ನೋಡಿ ಅಲ್ಲಿ, ಎಷ್ಟು ಸಾಕಾಗಿದೆ ಗೊತ್ತಾ. ಆ ಕಡೆ ಎಲ್ಲ ಚೈನಾ ಬೇಸ್ ಬರುತ್ತೆ, ಚೈನಾ ಬೆಲ್ಟು. ಆ್ಯಕ್ಚುಲಿ ನಮ್ಮನ್ನು ಬಿಡಂಗಿದ್ದಿದ್ರೆ ಹಿಂಗೆ ಬಿಡ್ಬೋದಿತ್ತು, ಬಟ್ ಆದರೆ ಅದು ಇಂಡಿಯನ್ಸ್ಗೆ ರೆಸ್ಟ್ರಿಕ್ಟೆಡ್ ಅಂತ ಹೇಳಿ ಈ ರೂಟಲ್ಲಿ ನಮ್ಮನ್ನು ಬಿಡಲ್ಲ. ಹಂಗಾಗಿ ನಾವು ಇಷ್ಟೆಲ್ಲ ಸುತ್ತ ಆಡ್ಕೊಂಡು ಬಂದಿದ್ದು. ವ್ಯೂ ಗೊತ್ತಾ ಇದು ನೋಡಿ, ಇಲ್ಲೆಲ್ಲ ಬರೀ ಸಣ್ಣ 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 ಬೆಟ್ಟಗಳೀತಾ, ಅದ್ರ ಮೇಲ್ಗಡೆ ಫುಲ್ ಕಾಣಿಸ್ತಾ ಇರೋದು ಹಿಮ ಪರ್ವತ ನೋಡಿ. ಆ ಲೈನ್ ಫುಲ್ಲು ಕೈಲಾಸಕ್ಕೆ ಹೋಗ್ತಾ ಇದ್ದೀನಿ ಅನ್ನೋ ಥರ ಫೀಲ್ ಆಗ್ತಿದೆ ನನಗೆ ನೋಡಿ. ವಾವ್, ಏನು ಬೊಂಬಾಟವೈತೆ ನೋಡಿ. ಇವಾಗ ನೋಡಿ ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ ಪರ್ವತ. ನಿಮ್ಗೆ ಅನ್ನಿಸ್ಬೋದು ಯಾಕೆ ಇದನ್ನು ಅದು ಪದೇ 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 ಹೇಳ್ತಾನೆ ಅಂತ. ಕೈಲಾಸ ಪರ್ವತ ಒಂದು ಹಿಮಗುಡ್ಡ ಇರ್ತಕ್ಕಂಥ ಪರ್ವತಗಳನ್ನ ನೋಡ್ತು ಅಂತಂದರೆ ನನಗೆ ಏನು ಫೀಲು ಅಂತಂದರೆ, ನಾವು ಆರಾಧನೆ ಮಾಡೋಂಥ ದೇವ್ರುಗಳೆಲ್ಲ ಅಲ್ಲಿ ಇರ್ತಾರೆ ಅನ್ನೋದೊಂದು ನಂಬಿಕೆ. ಎಷ್ಟೋ ದೊಡ್ಡ ದೊಡ್ಡ ಮಹಾನ್ಮರು ಪುಣ್ಯಾತ್ಮರುಗಳೆಲ್ಲ ಅಲ್ಲಿಗೆಲ್ಲ ಹೋಗಿ ಧ್ಯಾನ ಮಾಡ್ಕೊಂಡು ಬಂದಿರೋದ್ರಿಂದ ಆ ಪ್ಲೇಸ್ ಅಂತಂದರೆ ಏನೋ ಒಂಥರ ನಮಗೆ ಒಂದು ಧೈರ್ಯ ಅದು. ಸೊ ಅದು ನೋಡಿ ಏನು ಪ್ರಕಾಶಮಾನವಾಗಿ ಕಾಣಿಸ್ತಾ ಇದೆ. ಅಲ್ಲಿಗೆಲ್ಲ ಹೋಗೋಕ್ಕಾಗತ್ತಾ? ನಾವು ಆಗಲ್ಲ ಹೋಗೋಕ್ಕೆ. ಅಟ್ಲೀಸ್ಟು ಇಷ್ಟು ದೂರದಿಂದ ನೋಡೋಕ್ಕಾದ್ರೂ ಒಂದು ಅವಕಾಶ ಸಿಕ್ಕಿದೆಯಲ್ಲ ಅನ್ನೋ ಒಂದು ಖುಷಿ ಇದೆ ಗೊತ್ತಾ, ಅದು ಕಾಡ್ತಾ ಇರುತ್ತೆ. ಓಂ ನಮಃ ಶಿವಾಯ. ಅಲ್ಲಿ ಚಾಮರಾಜನಗರದಲ್ಲಿ ಸುತ್ತಮುತ್ತ ಓಡಾಡಬೇಕಾದ್ರೆ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಇದೇ ರೀತಿ ಕಾಡು ಮಧ್ಯೆ ಒಂದು ರೋಡ್ ಇರ್ತಿತ್ತು. ಅದ್ರ ಮೇಲ್ಗಡೆ ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟ ಕಾಣಿಸ್ತಾ ಇತ್ತು. ಅವಾಗ ನೋಡಿ ಅಲ್ಲಿದ್ದಾನೆ ನನ್ನ ದೇವರು ಅಂತ ಹೇಳ್ತಾ ಇದ್ದೆ. ಇವತ್ತು ಕಿರ್ಗಿಸ್ತಾನದ ಒಂದು ರೋಡಲ್ಲಿ ಹಿಂಗೆ ಹೋಗ್ತಾ ಇದ್ದೀನಿ, ಅದೇ ಫೀಲ್ ಆಗ್ತಾ ಇದೆ ನನಗೆ, ನನ್ನ ದೇವರು ಅಲ್ಲಿರ್ತಾನೆ ಅಂತ. ಕಣ್ಣೋಗೋರ್ಗೆ ಹಟ್ಟಿ ಹಂಬಲವ್ಯಾಕೆ, ಬೆಟ್ಟದ ಮಾದೇವ ಗತಿಯೆಂದೋ ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ತಾಳೆ ಹಣ್ಣ ತಂದಿವ್ನಿ ಮಾದೇವ್ಗೆ, ಕಿತ್ತಾಡಿ ಬರುವ ಪರುಸೆಗೆ, ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಇಲ್ಲಿ ನೋಡಿ ಲೆಫ್ಟಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಕ್ಚುಲಿ ಬಿಸ್ಕೇಕ್ ಅನ್ನೋದು ಬಂದ್ಬಿಟ್ಟು ಇನ್ನೊಂದು ರಾಷ್ಟ್ರ, ಕಜಕಿಸ್ತಾನ ಅಲ್ಲ ಕಿರ್ಗಿಸ್ತಾನ್ ಅನ್ನೋ ರಾಷ್ಟ್ರಕ್ಕೆ ನಾವು ಇವತ್ತು ಹೋಗ್ತಾ ಇರೋದು. ಅಂದರೆ ನಮ್ಮ ರೈಡ್ನ 4ನೇ ಒಂದು ಹೊಸ ರಾಷ್ಟ್ರಕ್ಕೆ ನಾವೀಗ ಎಂಟ್ರಿ ಆಗಿರೋದು. ಸೊ ನೋಡೋಣ ಕಿರ್ಗಿಸ್ತಾನ್ ಹೆಂಗಿರುತ್ತೆ ಅಂತ. ಮೇ ಬಿ ನಾಳೆ ಒಂದಿನ ಇರ್ತೀವಿ, ನಾಡಿದ್ದಕ್ಕೆ ನಾವು ಉಜ್ಬೇಕಿಸ್ತಾನ್ ಹೋಗ್ತೀವಿ. ಸೊ ಒಂಥರ ಡಿಫ್ರೆಂಟಾಗಿದೆ ಅಲ್ಲ, ಒಂದೊಂದು ದಿನಕ್ಕೆ ಒಂದೊಂದು ರಾಷ್ಟ್ರನ ಚೇಂಜ್ ಮಾಡ್ತಾ ಇರೋದು. ಖುಷಿ ಆಗ್ತಾಯಿದೆ ನನಗಂತೂ. ನೋಡ್ರಿ ಇಲ್ಲಿ ಹೆಂಗಿದೆ ಊರು. ಅದೇ ಹೇಳಿದ್ನಲ್ಲ, ಲ್ಯಾಂಡ್ಸ್ಕೇಪ್ ಹೊರಗಡೆ ಹೆಂಗಾದರೂ ಇರಲಿ, ಸಿಟಿಗಳನ್ನ ಮಾತ್ರ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಎಷ್ಟು ಕ್ಲೀನ್ನೆಸ್ಸು. ಯಪ್ಪ ದೇವ್ರೆ, ಇದು ಯಾವುದು ಗೊತ್ತಾ, ಇದು ಕಿರ್ಗಿಸ್ತಾನ ಒಂದು ಸಣ್ಣ ರಾಷ್ಟ್ರ. ಇದು ಈ ಸಣ್ಣ ರಾಷ್ಟ್ರ ಕೂಡ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿ ಇಟ್ಕೊಂಡ್ಬಿಟ್ಟವ್ರೆ. ಓಕೆ ನೋಡಿ ಬಂದ್ವಿ ಬಾರ್ಡ್ರಿಗೆ, ಚೆಕಿಂಗ್ ಪಾಯಿಂಟ್ ಇಲ್ಲಿ. ಸೊ ಈ ಕಡೆ ಕಜಕಿಸ್ತಾನು, ಮುಂದಕ್ಕೆ ಕಿರ್ಗಿಸ್ತಾನು. ಸೊ ಎಲ್ಲರೂ ಬರ್ತಾ ಇದ್ದಾರೆ ನೋಡಿ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಸೊ ನಮಗೆ ಅಲ್ಲಿ ಗೇಟ್ ಓಪನ್ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ಚೆಕಿಂಗ್ ನಡಿಬೇಕು ನಮಗೆ. ನೋಡಿರಿ ಹೆಂಗೆ ನಡೆಯುತ್ತೆ ಈ ಪ್ರೋಸೆಸ್ ಅನ್ನೋದು ನೋಡೋಣ. ನೋಡಿ ಇದು ನಮ್ಮ ಕಿರ್ಗಿಸ್ತಾನದ ವೀಸಾ. ಸೊ ಈಗ ನಾವು ಇಲ್ಲಿ ಎಂಟ್ರಿ ತಗೊಂತೀವಿ. ಆದರೆ ಪ್ರಾಬ್ಲಮ್ ಏನು ಅಂತಂದರೆ, ನನ್ನ ಗೋಪ್ರೋದಲ್ಲಿ ಡೇಟಾ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಅಂದರೆ ಫುಲ್ಲು SD ಕಾರ್ಡ್ ಫುಲ್ ಆಗಿದೆ. ನೋಡೋಣ ಮುಂದಕ್ಕೆ ಬ್ಲಾಗ್ ಮಾಡೋಕ್ಕಾಗುತ್ತಾ ಇಲ್ಲ ಗೊತ್ತಿಲ್ಲ, ಬಟ್ ಆದರೆ ಇಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ ಚೆಕ್ ಪಾಯಿಂಟಲ್ಲಿ ಕಿರ್ಗಿಸ್ತಾನಲ್ಲಿ ನಮ್ಮದು ವೀಸಾ ಚೆಕ್ ಮಾಡ್ತಾರೆ, ಜೊತೆಗೆ ಪಾಸ್ಪೋರ್ಟ್ಗೆ ಸ್ಟ್ಯಾಂಪ್ ಹಾಕ್ತಾರೆ. ಅದನ್ನೆಲ್ಲ ಮುಗಿಸ್ಕೊಂಡು ಹೋಗಬೇಕಿರುತ್ತೆ. ಇನ್ನು ಇಲ್ಲಿ ವೈಬ್ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂತ. ಯಪ್ಪ ಏನೋ ಒಂಥರ ಖುಷಿ, ಇಲ್ಲಿ ಓಡಾಡೋಕ್ಕೆ ಒಂಥರ ಖುಷಿ, ಇಲ್ಲಿರೋಕ್ಕೆ ಒಂಥರ ಖುಷಿ ಅನ್ನೋ ಥರ ಫೀಲ್ ಆಗ್ತಿದೆ.
ಸೊ ನಮ್ಮ ಭಾರತ ಕೂಡ ಆದಷ್ಟು ಬೇಗ ಈ ಥರದ್ದು ಬೆಳವಣಿಗೆಯಲ್ಲಿ ಬಂತು ಅಂತಂದರೆ ಎಷ್ಟು ಸಖತ್ತಾಗಿರುತ್ತಲ್ಲ. ಸೊ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಕಿರ್ಗಿಸ್ತಾನದ ಕಂಟ್ರೋಲ್ ಚೆಕ್ ಪಾಯಿಂಟ್ ಅಂತ. ಸೊ ಇಲ್ಲಿ ಕಜಕಿಸ್ತಾನಿಂದ ನಮಗೆ ಎಕ್ಸಿಟ್ ಅಂದರೆ ಡಿಪಾರ್ಚರ್ಡ್ ಅಂಥೇಳಿ ಸೀಲ್ ಹಾಕಿ ಕೊಟ್ಟರು. ಸೊ ಈಗ ನಾವು ಕಿರ್ಗಿಸ್ತಾನ್ಗೆ ಮುಂದೆ ಹೋಗಿ ಎಂಟ್ರಿ ತಗೊಳ್ಳೋಣ ಅಷ್ಟೇ. ಓಕೆ, ಇದು ಕಿರ್ಗಿಸ್ತಾನ್ ಎಂಟ್ರಿ, ಅಲ್ಲಿ ಕಾಣಿಸ್ತಾ ಇದೆಯಾ ಅದು. ಆ್ಯಕ್ಚುಲಿ ನಾವು ಬಂದಿದ್ದೀವಾಗ ಕಜಕಿಸ್ತಾನ್. ಎಸ್ ಸರ್, ಎಸ್ ಸರ್, ಹಲೋ, ಎಸ್, ಥ್ಯಾಂಕ್ ಯು ಸರ್. ಎಸ್ ಸರ್, ಹೋಗೋಣ ಬನ್ನಿ ಹೋಗೋಣ. ಸೊ ಈಗ ಇಲ್ಲಿ ಗೇಟ್ ಓಪನ್ ಮಾಡಬೇಕು. ಮೇ ಬಿ ಈ ಗೇಟು ಒಬ್ಬೊಬ್ರಿಗೆ ಬಿಡಲ್ಲ ಅನಿಸುತ್ತೆ, ಒಂದಷ್ಟು ವೆಹಿಕಲ್ಗಳು ಸೇರ್ಕೊಂಡು ಮೇಲೆ ಬಿಡಬಹುದು. ಎಸ್, ಬಿಡ್ತಾ ಇದ್ದಾರೆ. ಕಜಕಿಸ್ತಾನ್ಗೆ KZ, ಕಿರ್ಗಿಸ್ತಾನ್ಗೆ KZZ ನಂಬರ್ ಪ್ಲೇಟ್ದು ನೋಡಿ ಗೊತ್ತಾಗತ್ತೆ. ಎಸ್ ವಾವ್, ನಮ್ಮ ರೈಡ್ನ 4ನೇ ದೇಶ ಎಂಟ್ರಿ ಆದ್ವೇ. ಈಸಿ 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 ಈಸಿ. ಕಿರ್ಗಿಸ್ತಾನ್. ಮತ್ತೇನು ಮಾಡ್ಬೇಕೀಗ? ಇಷ್ಟೇ ತಾನೆ? ಇಷ್ಟೇನಾ ಹೋಗೋದಾ? ಓ, ಇಲ್ಲಿ ಮತ್ತೆ ಎಂಟ್ರಿ ಕೊಡಬೇಕು. ಅಯ್ಯೋ, ಒಂದೊಂದಲ್ಲ ಅಣ್ಣ. ಇಲ್ಲಿ ವೀಸಾ ಪಾಸ್ಪೋರ್ಟ್ ಎರಡೂ ಬೇಕಿಲ್ಲಿ. ಓಕೆ, ಸೊ ಇಲ್ಲಿ ಪಾಸ್ಪೋರ್ಟ್ ಚೆಕ್ಕು ಮತ್ತು ವೆರಿಫಿಕೇಷನ್, ವೀಸಾ ಎಲ್ಲ ಒಂದ್ಸಲ ನೋಡಿ ಅದಾದಮೇಲೆ ನಮ್ಮನ್ನು ಒಳಗಡೆ ಕಳಿಸ್ತಾರೆ. ಓಕೆ, ಸೊ ಬನ್ನಿ, ಅಲ್ಲೊಂದ್ಸಲ ಚೆಕ್ ಮಾಡ್ತಾರೆ ಅನಿಸುತ್ತೆ, ಹೋಗೋಣ. ಇಲ್ಲಿ ಜನಗಳು ಬಂದರೆ ಪ್ಯಾಸೆಂಜರ್ಸು ನೋಡಿ ಆ ಕಡೆ ಬರಬೇಕು, ಗಾಡಿಯವ್ರು ಮಾತ್ರ ಈ ಕಡೆ ಎಂಟ್ರಿ ತಗೋಬೇಕು, ಅದು ಡ್ರೈವರ್ಗಳು ಮಾತ್ರ. ಮಿಕ್ಕಿದವರೆಲ್ಲ ಹಂಗೆ ಬರಬೇಕು, ಲಗೇಜ್ ಎಲ್ಲ ಒಂದ್ಸಲ ಸ್ಕ್ಯಾನ್ ಮಾಡಿಕೊಂಡು. ಇದು ಎಲ್ಲ ದೇಶದ ಗಡಿ ಭಾಗಗಳಲ್ಲೂ ನಡೆಯೋಂಥ ಪ್ರೊಸೀಜರ್ ಆಗಿರುತ್ತೆ. ಓಕೆ ನೋಡಿ, ಬಂದ್ವಿ ಎಕ್ಸಿಟ್ಗೆ. ಸೊ ಕಿರ್ಗಿಸ್ತಾನ್ ಎಂಟ್ರಿಗೆ. ಸೊ ಇವರೆಲ್ಲ ವಾಪಸ್ ಕಜಕಿಸ್ತಾನಿಗೆ ಹೋಗೋರು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಒಂದು ಸಲ ಒಂದಷ್ಟು ಜನಕ್ಕೆ ಅಂತ ಹೇಳಿ ಒಂದು ಗ್ರೂಪ್ನ ಓಪನ್ ಮಾಡ್ತಾರೆ, ಆವಾಗ ಜನನ ಹೋಗಬೇಕು ಮತ್ತು ಕಾರ್ ಡ್ರೈವರ್ಗಳು ಕೂಡ ಹೋಗಬೇಕಾಗಿರುತ್ತೆ. ನೋಡಿ ಎಲ್ಲ ಜನ ಇಲ್ಲಿಗೆ ಬಂದು ಸೇರಿ ಅದಾದಮೇಲೆ ಒಟ್ಟಿಗೆ ಹೋಗ್ತಾರೆ, ಅಂದರೆ ಅವ್ರವ್ರ ದೇಶಕ್ಕೆ ಹೋಗ್ತಾರೆ. ನೋಡಿ ಇದೆಲ್ಲ ಈ ನಾವು ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಬೇಕಲ್ಲ, ಆ ಥರದ ಅಂಗಡಿಗಳು ಇಲ್ಲಿರೋವೆಲ್ಲ ಸುಮಾರು ಇದಾವೆ. ಆ ಥರ ಬಾರ್ಡ್ರ್ಗಳಲ್ಲಿ ಅಲ್ಲಲ್ಲೇ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಂಡು ಮುಂದಕ್ಕೆ ಹೋಗೋ ಥರ. ಸೊ ಡಾಲರ್ ಚೆನ್ನಾಗಿ ನಡೆಯುತ್ತೆ, ಎಲ್ಲ ಕಡೆ ಡಾಲರ್ ನಡೆಯುತ್ತೆ. ಸೊ ನಾವು ಡಾಲರು, ಯೂರೋ ಎಲ್ಲನೂ ಇಟ್ಕೊಂಡಿದ್ದೀವಿ. ಯಾವ್ದು ಯೂಸಿಗೆ ಬರುತ್ತೋ ಅದು ಜೈ ಅನ್ಸೋದು ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರೋದು. ಇಲ್ಲಿ ಬಂಚ್ ಕೇಕ್, ಆ ಊರಲ್ಲಿ ಸಿಗ್ನಲ್ ಹೆಂಗೆ ಅಂತ ಕರೆಕ್ಟ್ ಅಂದರೆ ಪಕ್ಕ ಪಾಲಿಸ್ತಾರೆ ಜನ. ಆ ಸಿಗ್ನಲ್ ಬಿದ್ದ ತಕ್ಷಣ ಪಾದಾಚಾರಿಗಳು ಅಷ್ಟೇ ವೆಯ್ಟ್ ಮಾಡ್ತಾರೆ, ಈವನ್ ಗಾಡಿಯವ್ರುಗಳು ಅಷ್ಟೇ ವೆಯ್ಟ್ ಮಾಡ್ತಾರೆ. ನೋಡಿ ಇಷ್ಟೊಂದು ಜಾಗ ಖಾಲಿ ಇದೆ, ಬಂದು ಪಕ್ಕ ಅಂಟ್ಕೊಳ್ಳೋದು ಅವೆಲ್ಲ ಏನೂ ಇಲ್ಲ, ಆರಾಮಾಗಿ ನಿಧಾನಕ್ಕೆ ಹೋಗೋ ಥರ ಈ ಸಿಸ್ಟಮ್ ಐತೆ ಇಲ್ಲಿ. ಇದು ಮೇಲೆ ಲೈನ್ ಇರೋದು ಎಲೆಕ್ಟ್ರಿಕ್ ಬಸ್ ಓಡಾಡುತ್ತೆ ಅನಿಸುತ್ತೆ. ನೋಡಿ ಎಷ್ಟು ಸಾಕಾದಾಗಿ ಮಾಡ್ಬಿಡೋರು ಮಾತ್ರ. ಒಂದೊಂದು ಸಿಸ್ಟಮೆಟಿಕ್ ಆಗಿ ಲೆಕ್ಕ ಹಾಕೊಳ್ಳಿ. ಎಲೆಕ್ಟ್ರಿಕ್ ವೈರ್ ಮೇಲ್ಗಡೆ ಜೋತಾಡ್ತಿದೆ, ಮಿಸ್ಸಾಗಿನಾರು ಕಿತ್ಕ ಬಿದ್ದರೆ ಅಂದರೆ ಕೀಳಲ್ಲ, ಅಷ್ಟೊಂದು ಪರ್ಫೆಕ್ಟಾಗಿ ಮಾಡಿರ್ತಾರೆ. ಆ ಕಾನ್ಫಿಡೆಂಟ್ ಅವ್ರಿಗೆ ಇರುತ್ತೆ. ಬ್ಯಾಂಕ್ದು ATM ಔಟ್ಸೈಡಲ್ಲೇ ಹಾಕ್ಬಿಟ್ಟಿದ್ದಾರೆ. ನಮ್ಮ ಥರ ಏನು ಮನೆ ಕಟ್ಟಿ ಸಪ್ರೇಟಾಗೆಲ್ಲ ಇಲ್ಲ, ಅದ್ರ ಪಾಡ್ಗೆ ಅದು ಹೊರಗಡೆ ಐತೆ, ಬೇಕಾದರೂ ಜನ ಬಂದು ತಗೊಂಡು ಹೋಗ್ತಾ ಇರ್ತಾರೆ. ಅಂದರೆ ಆ ಲೆವೆಲಿಗೆ ಸೇಫ್ಟಿ ಇದೆ ಅಂತಾಯಿತು. ಆ್ಯಂಡ್ ಜೊತೆಗೆ ನಾವು ಕಾಣಿಸ್ತಾ ಇದ್ದೀವಿ ನೋಡಿ, ಇಲ್ಲಿ ನಾನಿದ್ದೀನಿ, ಅಲ್ಲಿ ಸುಮನ್, ಅಲ್ಲಿ ನವೀನ್, ಸೊ ಎಲ್ಲ ಒಟ್ಟಿಗೆ ಇದ್ದೀವಿ. ಸೊ ಈಗ ಎಕ್ಸಾಕ್ಟಾಗಿ ಬಿಷ್ಕೇಕ್ ಅನ್ನೋ ಒಂದು ಊರಲ್ಲಿದ್ದೀನಿ. ಸೊ ಬಿಷ್ಕೇಕ್ ಊರಿಗೆ ಎಂಟ್ರಿ ಆಗ್ತಿದ್ದಂಗೆ ಏನಾಯಿತು, ಗೋಪ್ರೋ ಬ್ಯಾಟ್ರಿ ಆಫ್ ಆಯಿತು. ಸೊ ಅದಾದಮೇಲೆ ಮುಂದಕ್ಕೆ ರೆಕಾರ್ಡೇ ಏನೂ ಆಗಲಿಲ್ಲ. ಸೊ ನಾನು ಲಗೇಜ್ ಎಲ್ಲ ಇತ್ತಲ್ಲ, ಹಂಗಾಗಿ ಮತ್ತೆ ಹೇಳಿಕ್ಕೆ ಹೋಗಲಿಲ್ಲ. ಮತ್ತು ಇನ್ನು 2 ನಿಮಿಷಕ್ಕಷ್ಟೇ ರೂಮಿಗೆ ಜಾಯ್ನ್ ಆಗ್ತಿದ್ವಲ್ಲ, ಸೊ ಹಂಗಾಗಿ ಎಲ್ಲೂ ನಿಲ್ಸೋಕ್ಕಾಗಲಿಲ್ಲ, ನಿಲ್ಲಿಸಿ ಬ್ಯಾಟ್ರಿ ಚೇಂಜ್ ಮಾಡೋಕ್ಕಾಗಲಿಲ್ಲ. ಬಟ್ ಈ ಪ್ರಾಪರ್ಟಿ ತುಂಬ ಅದ್ಭುತವಾಗಿದೆ. ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ, ಯಾಕಂದರೆ ಈ ವಿಡಿಯೋ ಆಲ್ರೆಡಿ ತುಂಬ ಲೆಂತ್ ಆಗುತ್ತೆ ಅಂತ ಗೊತ್ತು, ಹಾಗಾಗಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಈ ಪ್ರಾಪರ್ಟಿ ಎಲ್ಲ ತೋರಿಸ್ಕೊಂಡು ನಾಳೆ ಇಷ್ಕುಲ್ ಲೇಕ್ ಅನ್ನೋ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಆ ಒಂದು ಜರ್ನಿ ಹೆಂಗಾಗುತ್ತೆ ಅಂತ ನಾಳೆ ನೋಡೋಣ. ಇಷ್ಟ ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ